ಆನ್ಲೈನ್ ಗೇಮ್ ಆಡೋ ಮೂಲಕ ಸಾಕಷ್ಟು ಹಣ ಏನಾದರೂ ಗಳಿಸಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅದಕ್ಕೂ ಮುನ್ನ ಎಚ್ಚರವಾಗಿರೋದು ಬೆಟರ್. ಯಾಕಂದ್ರೆ ವಿಂಜೋ ಅನ್ನೋ ಆ್ಯಪ್ನ ಮೂಲಕ ಸಾಕಷ್ಟು ಜನ ಆನ್ಲೈನ್ನ ಮೂಲಕ ನಾವು ಸಾಕಷ್ಟು ಹಣವನ್ನು ಗಳಿಸ್ಬೋದು ಅಂತೇಳಿ ಥಿಂಕ್ ಮಾಡಿ ಆಡ್ತಿದ್ದಂತಹ ಜನರಿಗೆ ವಿಂಜೋ ಆ್ಯಪ್ ಮೂಲಕ ವಂಚನೆ ಮಾಡಲಾಗ್ತಿತ್ತು ಅನ್ನುವಂತಹ ಆಘಾತಕಾರಿ ವಿಚಾರ ಇತ್ತೀಚೆಗೆ ಬೆಳಕಿಗೆ ಬಂದಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ತನಿಖೆಯ ಸಂದರ್ಭದಲ್ಲಿ ವಿಂಜೋ ಆ್ಯಪ್ನ ಮೂಲಕ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಜನರಿಂದ ವಂಚನೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಕಳೆದ ವರ್ಷದ ನವೆಂಬರ್ ಮತ್ತೆ ಡಿಸೆಂಬರ್ನಲ್ಲಿ ಇಡಿ ಅಧಿಕಾರಿಗಳು ಕರ್ನಾಟಕ, ದೆಹಲಿ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ವಿಂಜೋ ಕಂಪನಿಗೆ ಸೇರಿದಂತಹ ಕಚೇರಿಗಳ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮಾಡಿದರು. ಯಾಕಂದರೆ ಈ ಒಂದು ವಿಂಜೋ ಕಂಪನಿಯವರು ಸುಮಾರು 100 ಆಟಗಳನ್ನು, ಆನ್ಲೈನ್ ಗೇಮಿಂಗ್ಗಳನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ರು. ಆನ್ಲೈನ್ ಗೇಮಿಂಗ್ ಮೂಲಕ 25 ಕೋಟಿ ಜನರಿಗೆ ಇವರು ವಂಚನೆಯನ್ನು ಮಾಡ್ತಿದ್ರು ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿತ್ತು. ಅಂದರೆ 25 ಕೋಟಿ ಜನ ಈ ಒಂದು ವಿಂಜೋ ಆ್ಯಪನ್ನು ಬಳಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಆನ್ಲೈನ್ ಗೇಮಿಂಗ್ ಆಡುವಂಥ ಜನರಿಗೆ AI ಮೂಲಕ, ಅಂದರೆ AI ತಂತ್ರಜ್ಞಾನದ ಮೂಲಕ, ಸಿಸ್ಟಮ್ಗಳ ಮೂಲಕ ಅವರ ಜೊತೆಗೆ ಆಟವನ್ನು ಆಡಿಸುವಂಥ ಕೆಲಸವನ್ನು ಮಾಡುತ್ತಿದ್ರು. ಸಿಸ್ಟಮ್ನ ಮೂಲಕ ಜನರನ್ನ ಮೋಸ ಮಾಡಿ ಅವರನ್ನ ಸೋಲಿಸಿ ಆ ಒಂದು ಹಣವನ್ನು ಇವರು ಪಡೆಯುವಂಥ ಕೆಲಸವನ್ನು ಮಾಡ್ತಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿತ್ತು. ಅಂದರೆ ಆನ್ಲೈನ್ ಗೇಮಿಂಗ್ ಅನ್ನು ಆಡುವಂಥ ಜನರಿಗೆ ನಾವು ಬೇರೆ ವ್ಯಕ್ತಿಯ ಜೊತೆ ನಾವು ಆಡ್ತಿದ್ದೇವೆ ಅನ್ನೋಂಥ ಫೀಲಿಂಗ್ ಬರ್ತಿರುತ್ತೆ. ಆದರೆ ಈ ಒಂದು ಕಂಪನಿಯವರು AI ಮೂಲಕ ಬೇರೆ ಯಾರೋ ವ್ಯಕ್ತಿ ಆಟವನ್ನು ಆಡ್ತಿರ್ತಾರೆ, ತನ್ನ ಹಣವನ್ನು ಹಾಕಿ ಆಟವನ್ನು ಆಡ್ತಿರ್ತಾನಲ್ಲ ಆತನನ್ನ ಸೋಲಿಸುವಂತ ಕೆಲಸವನ್ನು ಮಾಡ್ತಿದ್ರು. ಯಾಕಂದ್ರೆ ಜನರ ವ್ಯಕ್ತಿಗಳೇ ಡೈರೆಕ್ಟ್ ಆಗಿ ಆಟವನ್ನು ಆಡಿದ್ರೆ ಆ ಸೋಲು ಗೆಲುವು ಅದನ್ನ ನಾವು ಕನ್ಸಿಡರ್ ಮಾಡ್ಬೋದು. ಆದ್ರೆ AI ಅಂದ್ರೆ ಸಿಸ್ಟಮ್ಗೆ ಯಾವ ರೀತಿ ಜನರನ್ನ ಸೋಲಿಸ್ಬೋದು, ಯಾವ ರೀತಿ ಆತನ ಆಟದಿಂದ ಸೋಲಿಸ್ಬೋದು, ಆತನನ್ನ ಹಣವನ್ನು ಯಾವ ರೀತಿ ನಾವು ಪಡಿಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ AI ಗೊತ್ತಿರುತ್ತೆ ಆ ಒಂದು ಆಟ ಯಾವ ರೀತಿ ಆಡಬೇಕು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಹಣವನ್ನ ಕಳೆದುಕೊಳ್ತಿದ್ರು. ಸುಮಾರು 25 ಕೋಟಿ ಒಂದು ಆ್ಯಪ್ ಅನ್ನ ಬಳಸ್ತಿದ್ರು. ಅಂದ್ರೆ ಯಾವ ಲೆವೆಲ್ಗೆ ಹಣವನ್ನ ಇವರು ವಂಚನೆ ಮಾಡ್ತಿದ್ರು ಅಂತೇಳಿ ನೀವೇ ಕೂಡ ಊಹೆ ಮಾಡ್ಕೋಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ರೀತಿಯಾಗಿ ಸಾಕಷ್ಟು ಜನ ಮೋಸ ಹೋಗೋಕೆ ಶುರು ಮಾಡಿದ್ರು, ಕೂಡಲೇ ಒಂದಷ್ಟು ಜನ ಇಡಿ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತ ಕೆಲಸವನ್ನು ಮಾಡ್ತಾರೆ. ಅಲ್ಲಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗಳಲ್ಲೂ ಕೂಡ ಪ್ರಕರಣ ಕೂಡ ದಾಖಲಾಗುತ್ತೆ. ಪ್ರಕರಣವನ್ನು ದಾಖಲಿಸಿಕೊಂಡ ನಂತರ ಸಾವಿರಾರು ಕೋಟಿ ಹಣ, ನೂರಾರು ಕೋಟಿ, ಸಾವಿರಾರು ಕೋಟಿ ಹಣ ಇದರಲ್ಲಿ ಅಕ್ರಮವಾಗಿ ಜನರಿಂದ ವಂಚನೆ ಮಾಡಲಾಗ್ತಿದೆ, ಜೊತೆಗೆ ಅಕ್ರಮ ಹಣ ವರ್ಗಾವಣೆ ಮಾಡಲಾಗ್ತಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಇಡಿ ಅಧಿಕಾರಿಗಳು ಈ ಒಂದು ವಿಂಜೋ ಆ್ಯಪ್ನ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಕೂಡ ಇಲ್ಲಿ ಪತ್ತೆಯಾಗಿದೆ. ಅಂದರೆ ಇವರು 2021 ಮತ್ತು 2022ನೇ ಸಾಲಿನಲ್ಲಿ ಸುಮಾರು 3,500 ಕೋಟಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ವಿಂಜೋ ಆ್ಯಪ್ನ ಮಾಲೀಕರ ವಿರುದ್ಧ ಈಗಾಗಲೇ ತನಿಖೆ ಮಾಡುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಇದರ ಜೊತೆಗೆ ಸುಮಾರು 300 ಕೋಟಿಗೂ ಹೆಚ್ಚು ಹಣವನ್ನು ಇವರು ಸೀಸ್ ಮಾಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ಇವರು ಜನರಿಂದ ಏನು ವಂಚನೆ ಮಾಡ್ತಿದ್ರು, ತನಿಖೆ ವೇಳೆ 25 ಕೋಟಿ ಜನ ಈ ಒಂದು ಆ್ಯಪನ್ನು ಬಳಕೆ ಮಾಡ್ತಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಸ್ಟಾರ್ಟಿಂಗ್ನ ಸಂದರ್ಭದಲ್ಲಿ ಅಂದರೆ ವಿಂಜೋ ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಜನರಿಗೆ ಅವರಿಗೆ ಗೇಮಿಂಗ್ ಆಡುವಂಥ ಸಂದರ್ಭದಲ್ಲಿ 100 ರೀತಿಯ ಗೇಮ್ಗಳನ್ನು, ಆನ್ಲೈನಿಂಗ್ ಗೇಮ್ಗಳನ್ನು, ಅಂದರೆ ನಾವು ಗೇಮ್ ಆಡುವ ಮೂಲಕ ಹಣವನ್ನು ಏನು ಸಂಪಾದನೆ ಮಾಡ್ತೀವಿ ಅಂತೇಳಿ ಒಂದಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನು, ವಿಂಜೋ ಆ್ಯಪ್ನ ಅಡ್ವರ್ಟೈಸ್ಮೆಂಟ್ಗಳನ್ನೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ನೀವು ಗೇಮನ್ನು ಆಡಿ ಆ ಗೇಮನ್ನು ಗೆದ್ದರೆ ನಿಮಗೆ ನಾವು ಹಣವನ್ನು ಕೊಡ್ತೇವೆ, ಒಂದಷ್ಟು ಹಣವನ್ನು ಹಾಕಿ ಅದರಿಂದ ನೀವು ಮತ್ತೆ ಲಾಭವನ್ನು ಪಡಿಬೋದು ಅನ್ನುವಂತಹ ಅಡ್ವರ್ಟೈಸ್ಮೆಂಟ್ಗಳನ್ನು ನೀವು ಆನ್ಲೈನ್ನಲ್ಲಿ ನೋಡಿರ್ತೀರ. ಅದೇ ರೀತಿಯಾಗಿ ಸ್ಟಾರ್ಟಿಂಗ್ನ ಸಂದರ್ಭದಲ್ಲಿ ಅಂದರೆ ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಸಾಕಷ್ಟು ಜನರಿಗೆ ಗೆಲ್ಲಿಸುವಂಥ ರೀತಿಯಲ್ಲಿ ಒಂದಷ್ಟು ಆಟಗಳನ್ನು ಕೊಡ್ತಿದ್ರು ಜನರಿಗೆ. ಆಗ ನಾವು ಗೇಮ್ ಆಡೋ ಮೂಲಕ ಸಾಕಷ್ಟು ಹಣವನ್ನು ಗೆಲ್ತಿದ್ದೀವಪ್ಪ ಅನ್ನುವಂತಹ ಭಾವನೆ ಕೂಡ ಬಂದಿತ್ತು. ಅದೇ ರೀತಿಯಾಗಿ ನಾವು ಸಾಕಷ್ಟು ಹಣವನ್ನು ನಾವು ಈ ಒಂದು ಗೇಮಿಂಗ್ನ ಆ್ಯಪ್ನ ಮೂಲಕ ನಾವು ಗಳಿಸ್ಬೋದು ಅಂತೇಳಿ ಸಾಕಷ್ಟು ಜನ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡುವಂಥ ಕೆಲಸವನ್ನು ಮಾಡಿದರು. ದೇಶಾದ್ಯಂತ ಸುಮಾರು 25 ಕೋಟಿ ಜನ ಈ ಒಂದು ಆ್ಯಪನ್ನು ಬಳಕೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದರಿಂದ ಸಾವಿರಾರು ಕೋಟಿ ಹಣದ ವರ್ಗಾವಣೆ ನಡೆಯುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಹಂತ ಹಂತವಾಗಿ ಇವರು ಯಾವಾಗ ಬಳಕೆದಾರರು ಹೆಚ್ಚಾಗಿರುವಂಥ ವಿಚಾರ ಗೊತ್ತಾಯಿತು,
ಜನರಿಗೆ ವಂಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಅಂದರೆ AI ತಂತ್ರಜ್ಞಾನವನ್ನು ಬಳಸಿ ಜನರನ್ನ ಸೋಲುವಂತೆ ಮಾಡಿ ಅವರ ಹಣವನ್ನು ಇವರು ಕಬಳಿಸುವಂಥ ಕೆಲಸವನ್ನು ಮಾಡಿದ್ರು. ಹಂತ ಹಂತವಾಗಿ ನೂರಾರು ಕೋಟಿ, ಸಾವಿರಾರು ಕೋಟಿ ಹಣವನ್ನು ಇವರು ವಂಚನೆ ಮಾಡಿದ್ದಾರೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ತನಿಖೆ ಸಂದರ್ಭದಲ್ಲಿ ನೂರಾರು ಕೋಟಿ ಹಣವನ್ನು ಇವರು ಫ್ರೀಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ದೇಶಗಳ ಶೆಲ್ ಕಂಪನಿಗಳಿಂದ ಇವರು ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡ್ತಿದ್ರು ಅಂತ ಹೇಳಿ ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಕಂಪ್ಲೀಟ್ಲಿ ಇದು ಒಂದು ಫ್ರಾಡ್ ಕಂಪನಿ ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ. ಯಾಕಂದ್ರೆ ಜನರಿಗೆ ಈ ರೀತಿಯಾಗಿ ವಂಚನೆ ಮಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಶಾಕಿಂಗ್ನ ವಿಚಾರ. ಸಾಕಷ್ಟು ಜನ ಇತ್ತೀಚೆಗೆ ಈ ಒಂದು ಡಿಜಿಟಲ್ ಯುಗದಲ್ಲಿ ಸಾಕಷ್ಟು ಜನ ಮೊಬೈಲನ್ನು ಬಳಕೆ ಮಾಡ್ತಾರೆ. ಆನ್ಲೈನ್ ಮೂಲಕ ಎಲ್ಲವನ್ನೂ ಕೂಡ ವ್ಯವಹಾರವನ್ನು ಮಾಡ್ತಾರೆ. ದುಡ್ಡು ಹಾಕುವಂಥ ವಿಚಾರ ಆಗಿರ್ಬೋದು, ದುಡ್ಡು ತೆಗೆಯುವಂಥ ವಿಚಾರ ಆಗಿರ್ಬೋದು, ಈ ರೀತಿಯಾಗಿ ಆನ್ಲೈನ್ನ ಗೇಮಿಂಗ್ನ ವಿಚಾರವಾಗಿರ್ಬೋದು, ಆನ್ಲೈನನ್ನು ಸಾಕಷ್ಟು ನಂಬ್ತಾರೆ. ಈಗ ಅಂಥದ್ದನ್ನೇ ಬಂಡವಾಳ ಮಾಡಿಕೊಂಡು ಇಂತಹ ಕಂಪನಿಗಳು ಜನರಿಗೆ ವಂಚನೆ ಮಾಡುವಂತಹ ಕೆಲಸವನ್ನು ಮಾಡ್ತಿವೆ. ಹೀಗಾಗಿ ಸಾವಿರಾರು ಕೋಟಿಯನ್ನ ವಂಚನೆ ಮಾಡಿರುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಅಕ್ರಮವಾಗಿ ವರ್ಗಾವಣೆ ಮಾಡಿರುವಂಥ ವಿಚಾರ ಗೊತ್ತಾಗಿದೆ. ನೂರಾರು ಕೋಟಿ ಹಣವನ್ನು, ಸುಮಾರು 300ಕ್ಕೂ ಹೆಚ್ಚು ಕೋಟಿ ಹಣವನ್ನು ಇವರು ಜನರಿಗೆ ವಂಚನೆ ಮಾಡಿರುವಂಥದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಅಂದರೆ ಅಫಿಷಿಯಲಿ ವಂಚನೆ ಮಾಡಿರುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಅವೆಲ್ಲ ವಿಚಾರಗಳನ್ನು ಈಗಾಗಲೇ ತನಿಖೆ ವೇಳೆ ಪತ್ತೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಈ ಒಂದು ವಿಂಜೋ ಆ್ಯಪ್ನ ಮಾಲೀಕರಾಗಿರ್ಬೋದು, ಸಿಇಒಗಳಾಗಿರ್ಬೋದು, ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನವೆಂಬರ್ನಲ್ಲಿ ಮತ್ತು ಡಿಸೆಂಬರ್ನಲ್ಲಿ ವಿಂಜೋ ಆ್ಯಪ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಕಚೇರಿಗಳ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದರು. ಬೆಂಗಳೂರು ಮತ್ತು ದೆಹಲಿ ಮತ್ತು ರಾಜಸ್ಥಾನ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ನಗರಗಳಲ್ಲಿರುವಂತಹ ವಿಂಜೋ ಆ್ಯಪ್ನ ಕಚೇರಿಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಅಲ್ಲಿ ಕೂಡ ಒಂದಷ್ಟು ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಂಜೋ ಆ್ಯಪ್ನ ಅಕ್ರಮದ ಬಗ್ಗೆ ಸಾಕಷ್ಟು ವಿಚಾರಗಳು ಪತ್ತೆಯಾಗಿದೆ. ಅಂದರೆ ಅಕ್ರಮವಾಗಿ ಇವರು ಕೋಟ್ಯಾಂತರ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡುವಂಥ ವಿಚಾರ ಆಗಿರ್ಬೋದು, ಜೊತೆಗೆ ಜನರಿಗೆ ಇವರು ಯಾವ ರೀತಿಯಾಗಿ ವಂಚನೆ ಮಾಡ್ತಿದ್ರು, AI ತಂತ್ರಜ್ಞಾನವನ್ನು ಯಾವ ರೀತಿ ಬಳಸ್ತಿದ್ರು, ಅಲ್ಲಿ ಸಿಸ್ಟಮ್ ಇಟ್ಟು ಜನರನ್ನ ಯಾವ ರೀತಿ ವಂಚನೆ ಮಾಡ್ತಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳು ಕೂಡ ತನಿಖೆ ವೇಳೆ ಪತ್ತೆಯಾಗಿತ್ತು. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಹೀಗಾಗಿ ನೀವು ಈ ರೀತಿಯಾಗಿ ಆನ್ಲೈನ್ ಗೇಮಿಂಗ್ ಅನ್ನ ಬಳಸುವಂತ ಮುನ್ನ ಎಚ್ಚರವಾಗಿರಬೇಕಾಗುತ್ತೆ. ಇಲ್ಲವಾದ್ರೆ ನೀವು ಕೂಡ ಮೋಸ ಹೋಗಬೇಕಾಗುತ್ತೆ. ಹೀಗಾಗಿ ಆನ್ಲೈನಿಂಗ್ ಮೂಲಕ ನೀವೇನಾದರೂ ಗೇಮಿಂಗ್ ಆಡುವಂತಹ ಕೆಲಸವನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರವಾಗಿರಿ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.